ಆತ್ಮೀಯ ಮಿತ್ರರ ನಮಸ್ಕಾರ. ನಮ್ಮ ಭಾರತೀಯರಲ್ಲಿ ರಕ್ತಗತವಾಗಿ ಹಿರಿಯರಿಂದ ಬಂದ ಬಳುವಳಿಯೇ ಯಾತ್ರೆ. ಕಾಲ ಕಾಲಕ್ಕೆ ಯಾತ್ರೆಯನ್ನು ಮಾಡುತ್ತಾ ತನ್ನನ್ನು ತಾನು ಪುನಶ್ಚೇತನಗೊಳಿಸುವಂತಹ ಸಾಧನವೇ ಯಾತ್ರೆ. ಅಂತಹ ಯಾತ್ರೆಗಳಲ್ಲಿ ಅತೀ ಕಷ್ಟಕರವಾದ ಯಾತ್ರೆ ಎಂದರೆ ಕೇದಾರನಾಥ ಯಾತ್ರೆ. मोहे बेजो यारी शान जाम के रंग में 11,000 ಅಡಿ ಎತ್ತರದಲ್ಲಿ ನಿಂತ ವರ್ಷಕ್ಕೆ 6 ತಿಂಗಳು ಮಾತ್ರ ದರ್ಶನ ಸಿಗುವ ಅತ್ಯಂತ ಕ್ಲಿಷ್ಟಕರ ಗಿರಿಶಿಖರವನ್ನು ಏರುವ 12 ಜ್ಯೋತಿರ್ಲಿಂಗಗಳಲ್ಲಿ 11ನೆಯ ಜ್ಯೋತಿರ್ಲಿಂಗವಾದ ಕೇದಾರನಾಥ ಭಕ್ತರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಾ ಪ್ರಕೃತಿಯ ಸ್ವಭಗನ್ನು ಉಣಬಡಿಸುತ್ತಿರುವನು. ಇಂತಹ ಕೇದಾರನಾಥ ಯಾತ್ರೆ ಮಾಡೋದೆಗೆ, ಅದರ ಹಿನ್ನೆಲೆ ಏನು, ಕೇದಾರನಾಥ ಯಾತ್ರೆ ಮಾಡಬೇಕಾದ್ರೆ ನಾ ಪಟ್ಟ ಪಾಡೇನು, ನಾ ಕಂಡಂತೆ ಕೇದಾರನಾಥ ನಿಮ್ಮಂದೆ. ಗುಡ್ ಮಾರ್ನಿಂಗ್. ಅಂತೂ ಇಂತೂ ಪ್ರಯಾಸ ಪಟ್ಟು ಹರಿದ್ವಾರಕ್ಕೆ ತಲುಪಿದೆ. ಕಪಿಲಸ್ಥಾನ, ಗಂಗಾದ್ವಾರ ಮತ್ತು ಮಾಯಾಪುರಿ ಎಂದು ವಿಭಿನ್ನವಾಗಿ ಕರೆಯಲಾಗುವ ಈ ಹರಿದ್ವಾರವು ಸಮುದ್ರ ಮಂಥನದ ಸಮಯದಲ್ಲಿ ಆಕಾಶ ಪಕ್ಷಿಯು ಬ್ರಹ್ಮಕಲಶದಿಂದ ಅಮೃತವನ್ನು ಹೊತ್ತೊಯ್ಯುತ್ತಿತ್ತು. ಆಕಸ್ಮಿಕವಾಗಿ ಕುಂಭದಿಂದ ಅಮೃತ ಚೆಲ್ಲುತ್ತದೆ. ಆ ಅಮೃತ ಬಿದ್ದ ಸ್ಥಳವೇ ಈ ಹರಿದ್ವಾರ. ಉತ್ತರಾಖಂಡದ 4 ಅತ್ಯಂತ ಪ್ರಮುಖ ಚಾರ್ಧಾಮಾದ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿಗೂ ಪ್ರವೇಶ ಇದೇ ದ್ವಾರವಾಗಿದೆ. ಆದ್ದರಿಂದ ಶೈವರು ಹರಿದ್ವಾರ್ ಎಂದರೆ ವೈಷ್ಣವರು ಹರಿದ್ವಾರ್ ಎನ್ನುತ್ತಾರೆ. ಅಗಸ್ತ್ಯ ಋಷಿಯು ಹಾಗೂ ಪತ್ನಿ ಲೋಪಾಮುದ್ರರು ತಪಸ್ಸು ಮಾಡಿದ ಜಾಗ ಈ ಹರಿದ್ವಾರ. ಋಷಿ ಕಪಿಲರು ಇಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿ ಇಲ್ಲಿದ್ದರು ಎಂದು ಪುರಾಣಗಳು ಹೇಳುತ್ತದೆ. ಅಷ್ಟೇ ಅಲ್ಲದೆ ಮಹಾತಪಸ್ವಿ ಭಗೀರಥನು ತಪಸ್ಸನ್ನು ಮಾಡಿ ಸ್ವರ್ಗದಿಂದ ಗಂಗೆಯನ್ನು ಧರೆಗಿಳಿಸಿದ ಮೊದಲ ಸ್ಥಳವೇ ಈ ಹರಿದ್ವಾರ ಎನ್ನುತ್ತಾರೆ. ವಿಷ್ಣುವಿನ ಹೆಜ್ಜೆ ಗುರುತುಗಳು ಇದೇ ಹರಿದ್ವಾರದಲ್ಲಿದೆ. ಗಂಗೆ ಮುನ್ನಡೆಯುವ ಮೊದಲು ವಿಷ್ಣುವಿನ ಪಾದಸ್ಪರ್ಶನ ಮಾಡಿ ಮುನ್ನಡೆಯುತ್ತಾಳೆ. ಹರಿದ್ವಾರದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವು ಆಚರಿಸಲಾಗುತ್ತದೆ. ಹೀಗೆ ಅನೇಕ ಬಗೆಯ ಪಾವಿತ್ರ್ಯಕ್ಕೆ ಸಾಕ್ಷಿಯಾದ ಈ ಮಾಯಾಪುರಿಯನ್ನು ಕೇದಾರನಾಥ ಯಾತ್ರೆ ಮಾಡುವ ಮೊದಲು ಗಂಗೆಯಲ್ಲಿ ಮಿಂದು ಮನಃಶುದ್ಧಿಯಿಂದ ಯಾತ್ರೆಯನ್ನು ಆರಂಭ ಮಾಡುತ್ತಾರೆ. ಬನ್ನಿ, ನಾವು ಕೂಡ ಯಾತ್ರೆಯನ್ನು ಆರಂಭ ಮಾಡೋಣ. ಇಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ಆಲ್ರೆಡಿ ಟ್ರಾಫಿಕಲ್ಲಿ ಬಂದು ಒಂದು 2-2.5 ಗಂಟೆ ಹತ್ರ ಆಗಿದೆ. ಇನ್ನೂ 15 ಕಿಲೋಮೀಟ್ರ್ ಹಿಂಗೆ ಇದೆಯಂತೆ ಟ್ರಾಫಿಕ್ಕು. ಈಗ ಸಮಯ ಬಂದು 6 ಗಂಟೆ. 6 ಗಂಟೆಗೆ ಇಲ್ಲೊಂದು ಕಡೆ ಡಾಬಾದಲ್ಲಿ ಊಟಕ್ಕೆ ಹಾಕಿದ್ದೀವಿ. ಅಮ್ಮಮ್ಮ ಅಂತಂದರೆ ಈಗ ಒಂದು 40 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ನಾವು ಇಲ್ಲಿಂದ ಹರಿದ್ವಾರದಿಂದ. ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ದು ನಾವು, ಈಗ ಸಂಜೆ 6 ಗಂಟೆ ಅಂದರೆ ಲೆಕ್ಕ ಹಾಕೊಳ್ಳಿ 6 ಅವರ್ ಆಗಿದೆ. ಈ 6 ಅವರಲ್ಲಿ ನಾವು ಬಂದಿದ್ದು ಕೇವಲ 40 ಕಿಲೋಮೀಟರು. ಯಾಕೆ ಅಂತಂದರೆ ಈ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮತ್ತು ಇದೇ ಈ ರೋಡ್ ಏನಿದೆಯಲ್ಲ, ಇದೊಂದೇ ರೋಡ್ ಇಲ್ಲಿಗೆ ಬರಲಿಕ್ಕೆ ಜಾಗ ಇರೋದು. ಟ್ರಾಫಿಕ್ ಜಾಸ್ತಿ ಇತ್ತು ಮತ್ತು ಗಾಡಿಗಳು ಚೆಕ್ ಪೋಸ್ಟಲ್ಲಿ ತುಂಬ ಸ್ಟಾಕ್ ನಿಂತಿತ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇನ್ನೂ ಇಲ್ಲಿಂದ 190 ಅಥವಾ 180 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಇವತ್ತು ಮಧ್ಯರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ನಾವು ಬೆಳಗ್ಗೆ ಕರೆಕ್ಟಾಗಿ 10 ಗಂಟೆಗೆ ಬಿಟ್ಟು ಎನಿ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗಿದ್ದೀರಿ. ಇಷ್ಟೊತ್ತಿಗೆ ತಲುಪಬೇಕಾಗಿತ್ತು, ಯಾವುದಿಲ್ಲ. ನೀರು ಜರಿತಾ ಇರುತ್ತಲ್ಲ, ಸಖತ್ತಾಗಿ ಆಯಿತು. ಮಸ್ತ್ ಪೂರ ಗ್ರೀನ್ರಿ, ಪೂರ ಗ್ರೀನ್. इधर स्नोफॉल गया है ना? ಚಂದಮಾಮ ಬರುವನು ತಾರೆಗಳ ತೋರುವನು, ಚಂದಮಾಮ ಬರುವನು ತಾರೆಗಳ ತೋರುವನು, ತಾರೆಗಳ ತೋಟದಲ್ಲಿ ತಾರೆಗಳ ತೋಟದಲ್ಲಿ ಬಾಲಕೃಷ್ಣನಿರುವನು. ದೇವರು ಅಂತೂ ಇಂತೂ ರಾಂಪುರಕ್ಕೆ ಬಂದ್ವಿ. ಟೈಮ್ ಬಂದು 3 ಗಂಟೆ 15 ನಿಮಿಷ. ಬೆಳಗ್ಗೆ 10 ಗಂಟೆಗೆ ಅಂತ ನಾವು ಹೊರಟೋರು. ಈಗ ಇಲ್ಲಿಗೆ ಬಂದಿದ್ದೀವಿ.
ಆಹಾ, ಇಲ್ಲಿ ನೋಡೋದಕ್ಕಂತೂ ಎಷ್ಟು ರಮಣೀಯವಾಗಿದೆ ಅಂದರೆ ಎದುರುಗಡೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ, ಅದ್ಭುತವಾಗಿದೆ. ಅದ್ರ ಜೊತೆಗೆ ಚಳಿ ಮಾತ್ರ ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ಬೆಡ್ಶೀಟ್ ಎಷ್ಟು ದಪ್ಪತ್ತು ಕೊಟ್ಟವ್ರು ನೋಡಿ, ಇಷ್ಟು ದಪ್ಪತ್ತು ತೊಡೆದ್ರು ಚಳಿ ತಡೆಯೋಕ್ಕಾಗ್ತಿಲ್ಲ. ಇಲ್ಲೂ ತಣ್ಣಗಿದೆ, ಅಲ್ಲೂ ತಣ್ಣಗಿದೆ. ಹರ್ ಹರ್ ಮಹಾದೇವ್. ನೋಡಿ ಈಗ ರೆಡಿ ಆಗಿದ್ದೀವಿ, ಇಲ್ಲಿಂದ ಈಗ ಹೊರಡ್ತಿದ್ವಿ. ಚಳಿ ಎಷ್ಟಿದೆ ಅಂತಂದರೆ ಏನೂ ಬೇಡ ಅಂತ ಗುಜರಾತಲ್ಲಿ ಬರಬೇಕಾದ್ರೆ ಅನ್ಕೊಂತಿದ್ದೆ, ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಪಕ್ಕ ಎಲ್ಲ ಇಟ್ಕೊಂಡಿರ್ಬೇಕು ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ, ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೂ ಆ ಚಳಿ ಮಾತ್ರ ಹೋಗ್ತಿಲ್ಲ. ಸೊ ಈಗ ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ 5 ಕಿಲೋಮೀಟ್ರು ಜೀಪಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನಡೆಯೋಕ್ಕೆ ಶುರು ಮಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಸೊ ಈಗ ಇನ್ನು ಹೊರಡದೆ ಎಲ್ಲ ಫುಲ್ ರೆಡಿ ಆಗಿದ್ದಾರೆ ಈಗ ಹೊರಡೋದಕ್ಕೆ. ಈ ಚಳಿಗೆ ಎಲ್ಲರೂ ಜರ್ಕಿನು ಸ್ವೆಟ್ರು, ಇವಳಂತೂ ಬೆಡ್ಶೀಟೇ ಹೊದ್ಕೊಂಬಿಟ್ಟವಳೆ. ಬಂ ಬಂ ಬೋಲೆ ಬಂ ಬಂ ಬೋಲೆ ಬಂ ಬಂ ಬೋಲೆ. ಈಗ ನಾವು ನಿಂತಿರುವಂಥ ಜಾಗ ಸೋನ್ ಪ್ರಯಾಗಿಂದ ಗೌರಿಕುಂಡಕ್ಕೆ ಹೋಗೋಕ್ಕೆ ನಾವು ಸರತಿ ಸಾಲಲ್ಲಿ ನಿಂತಿದ್ದೀವಿ. ಸೊ ನಾವೀಗ 5:15 ಕ್ಯೂವಲ್ಲಿ ನಿಂತಿದ್ವಿ. ಈಗ ಒಂದು 2 ಕಿಲೋಮೀಟ್ರ್ ಕ್ಯೂ ಬಂದಿರ್ಬೋದು. ಚೆಕ್ಕಿಂಗ್ ಹತ್ರ ಹೋಗ್ಬಿಟ್ಟು ಯಾತ್ರಾ ರಿಜಿಸ್ಟ್ರೇಷನ್ ಚೆಕ್ ಮಾಡಿಸಿ ಅಲ್ಲಿ ಜೀಪ್ ಹತ್ಕೊಂಡು ಗೌರಿಕುಂಡ ತಲುಪಿ ಆಮೇಲೆ ಟ್ರೆಕ್ ಶುರು ಮಾಡಬೇಕು. ಮೋಸ್ಟ್ಲಿ ಒಂದು 10 ಗಂಟೆ ಆಗುತ್ತೆ ನಾವು ಟ್ರೆಕ್ ಶುರು ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಕೇದಾರ್ನಾಥ್ ಯಾತ್ರೆ ಮಾಡ್ತೀನಿ ಅನ್ನೋದಾದರೆ ಮೊಟ್ಟ ಮೊದಲನೇದಾಗಿ ನೀವು ಆನ್ಲೈನಲ್ಲಿ ಕೇದಾರ್ನಾಥ್ ಯಾತ್ರಾ ರಿಜಿಸ್ಟ್ರೇಷನನ್ನು ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಆನ್ಲೈನಲ್ಲಿ ನೀವು ಗೂಗಲ್ಗೆ ಹೋಗಿ ಕೇದಾರ್ನಾಥ್ ಯಾತ್ರಾ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಅನೇಕ ವೆಬ್ಸೈಟ್ಗಳು ಸಿಗುತ್ತೆ. ಆ ವೆಬ್ಸೈಟ್ಗಳಲ್ಲಿ ನೀವು ಯಾತ್ರೆಯ ದಿನಾಂಕವನ್ನು, ನೀವು ದರ್ಶನ ಮಾಡುವಂತಹ ದಿನವನ್ನು ಮತ್ತು ನಿಮ್ಮ ಜೊತೆಗಾರರು ಎಷ್ಟು ಜನ ಇದ್ದೀರಾ ಅನ್ನೋದೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ, ಅಥವಾ ನೀವು ಟೂರಿಸ್ಟ್ನ ಸಂಪರ್ಕ ಮಾಡ್ಬೋದು, ಅಥವಾ ನೀವು ಯಾವುದಾದ್ರು ಪ್ಯಾಕೇಜಲ್ಲಿ ಹೋಗ್ತಿದ್ರೆ ಆ ಪ್ಯಾಕೇಜ್ ಅವರೇ ನಿಮಗೆ ಈ ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾರೆ. ನಾವು ಈ ಸ್ಕ್ಯಾನನ್ನು ಮಾಡಿಸ್ಕೊಂಡು ಮುಂದೆ ಬಂದರೆ ಗೌರಿಕುಂಡಕ್ಕೆ ಹೋಗೋಕ್ಕೆ ಮುಂಚೆ ಒಂದು 5 ಕಿಲೋಮೀಟರ್ ದೂರದಲ್ಲಿ ಉತ್ತರಾಖಂಡ್ ಸರ್ಕಾರ ವ್ಯವಸ್ಥೆ ಮಾಡಿರುವಂತಹ ಜೀಪ್ಗಳಿದೆ. ಇಲ್ಲಿ ಯಾವುದೇ ಪ್ರೈವೇಟ್ ಗಾಡಿ ಆಗಲಿ, ಟೂ ವೀಲರ್ ಆಗಲಿ, ಅಥವಾ ನಮ್ಮದು ಸ್ವಂತ ವೆಹಿಕಲ್ ಆಗಲಿ ಯಾವುದೂ ಅಲೋಡ್ ಇಲ್ಲ. ಎಲ್ಲವೂ ಸೋನ್ ಪ್ರಯಾಗಲ್ಲಿ ನಾವು ಪಾರ್ಕಿಂಗನ್ನು ಮಾಡಿ ಉತ್ತರಾಖಂಡ್ ಸರ್ಕಾರ ವ್ಯವಸ್ಥೆ ಮಾಡಿರುವಂತಹ ಜೀಪಲ್ಲಿ 5 ಕಿಲೋಮೀಟರ್ ನಾವು ಜರ್ನಿಯನ್ನು ಮಾಡಿದ್ರೆ ಸಿಗೋದೆ ಕೇದಾರ್ನಾಥ್ ಯಾತ್ರೆಯ ಈ ಸ್ಥಳ. ನೋಡಿ ಈಗ ಹತ್ತಕ್ಕೆ ಶುರು ಮಾಡಿದ್ವಿ. ಹತ್ತಕ್ಕೆ ಬಂದರೆ ಸ್ಟಾರ್ಟಿಂಗಲ್ಲಿ ಇಲ್ಲೆಲ್ಲೋ ತಪ್ಪಿಸ್ಕೊಂಬಂದ್ಬಿಟ್ವೇನೋ ಅಂತ ಅನಿಸುತ್ತೆ. ಗಲ್ಲಿಗೆ ಬಂದಂಗಿದೆ. ಈ ಗಲ್ಲಿಯಿಂದ ಹತ್ಕೊಂಡು ಮೇಲ್ಗಡೆಗೆ ಹೋದರೆ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ವಿ. ಗೌರಿಕುಂಡ್ಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಗೌರಿಕುಂಡ್ ಕೇದಾರನಾಥನ ದರ್ಶನ ಮಾಡುವ ಮೊಟ್ಟ ಮೊದಲಿಗೆ ಸಿಗದೆ ನಮಗೆ ಪಾರ್ವತಿ ಮಾತೆಯ ದರ್ಶನ. ಪೂರ್ವದಲ್ಲಿ ಪಾರ್ವತಿಯು ಶಿವನನ್ನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯ ಮಾಡಿ ಅಘೋರವಾದಂತಹ ತಪಸ್ಸನ್ನು ಆಚರಿಸಿರ್ತಾಳೆ. ಅನೇಕ ಯೋಗ ಭಂಗಿಗಳನ್ನು ಪ್ರದರ್ಶನ ಮಾಡುತ್ತಾ ತಪಸ್ಸನ್ನು ಆಚರಿಸುತ್ತಾ ಶಿವನಿಗಾಗಿ ಪರಿತಪಿಸುತ್ತಿರುವ ಜಾಗವೇ ಈ ಗೌರಿಕುಂಡ. ಅವಳ ತಪನದ ಮಹಿಮೆಯ ಏನೋ ಇಂದು ಬಿಸಿ ನೀರಿನ ಬುಗ್ಗೆಗಳಾಗಿ ಇಲ್ಲಿ ಉತ್ಪತ್ತಿಯಾಗಿದೆ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವನು ಅವಳನ್ನು ವಿವಾಹವಾಗಲು ಒಪ್ಪಿ ತ್ರಿಯೋಗಿ ನಾರಾಯಣ ಎಂಬ ಸನ್ನಿಧಾನದಲ್ಲಿ ಶಿವಪಾರ್ವತಿಯರು ವಿವಾಹವನ್ನು ಆಗುತ್ತಾರೆ. ಇಂದು ವಿವಾಹ ಕಾಲದಲ್ಲಿ ಯಜ್ಞವನ್ನು ಆರಂಭ ಮಾಡಿದ್ದು ಇಂದಿನವರೆಗೆ ಆ ಯಜ್ಞಕುಂಡ ಉರಿಯುತ್ತಲೇ ಇದೆ ಎಂದು ಕಂಡವರು ಹೇಳುತ್ತಾರೆ. ಪಾರ್ವತಿ ಮಾತೆ ಸ್ನಾನಕ್ಕೆ ಹೋದಾಗ ಗಣಪತಿಯನ್ನ ಕಾವಲಿಗಾಗಿ ದ್ವಾರದ ಮುಂದೆ ನಿಲ್ಲಿಸ್ತಾರೆ. ಗಣಪತಿಯ ಶಿರಶ್ಛೇದನವಾಗುತ್ತೆ. ಆಕೆಯ ತಲೆಯನ್ನು ತಂದು ಅವನಿಗೆ ಮರುಜೀವವನ್ನು ಕೊಡ್ತಾನೆ ಅಂತ ಒಂದು ಕಥೆಯನ್ನು ಕೇಳಿದನಲ್ಲ, ಆ ಕಥೆ ನಡೆದ ಜಾಗವೂ ಕೂಡ ಇದೇ ಜಾಗ. ಶಿವನನ್ನು ವರಿಸಲು ತಪಸ್ಸು ಮಾಡಿದ ಜಾಗ, ಗಣಪತಿಗೆ ಮರುಜೀವವನ್ನು ಕೊಟ್ಟಂಥ ಜಾಗ, ಎರಡೂ ಕೂಡ ಗೌರಿಕುಂಡಾಗಿ ಇವತ್ತು ಭಕ್ತರಿಗೆ ಬಿಸಿಲಿನ ಬುಗ್ಗೆಗಳಾಗಿ ದರ್ಶನವನ್ನು ಕೊಡ್ತಿದ್ದಾರೆ. ಮಳೆ ಆರಂಭ ಆಯಿತು. ಜೋರಾದ ಗಾಳಿಯೊಂದಿಗೆ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸಿದ್ರೆ ತಣ್ಣಗೆ ಧೂಳು ಬೀಳುತ್ತೆ. ಯಾಕೆಂದರೆ ಆ ಕುದುರೆಗಳಿಗೆ
ಹೊಟ್ಟು ಹಾಕಿರೋದು ಮತ್ತು ಕುದುರೆ ಹೋಗ್ಬೇಕಾದ್ರೆ ಲದ್ದಿ ಹಾಕಿರೋದೆಲ್ಲ ಇರುತ್ತಲ್ಲ, ಅದು ಒಣಗಿ ಅದ್ರ ಮೇಲೆ ಹೆಜ್ಜೆ ಇಟ್ಟು ಗಾಳಿ ಬಂದರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಮತ್ತು ಮಳೆಗಾಳಿ ಅತಿ ಹೆಚ್ಚಾಗಿ ಜೋರಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈಗ ನಡೆಗೆ ಇನ್ನೂ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಮತ್ತು ಇಳಿಯೋರು ಜಾಸ್ತಿ ಜನ ಆಗ್ತಿದ್ದಾರೆ, ಸಿಕ್ಕಾಪಟ್ಟೆ ಇಳಿತಿದ್ದಾರಪ್ಪ. ಈಗ 10 ಗಂಟೆಗೆ ನಾವು ಶುರು ಮಾಡಿದ್ದು ಬೆಟ್ಟ ಹತ್ತಲಿಕ್ಕೆ, ಈಗ ಆಲ್ರೆಡಿ 4:45. ಇನ್ನೂ ಹೋಗಬೇಕು, ಇನ್ನೂ ಒಂದು 3-4 ಅವರ್ಸ್ ಆಗುತ್ತೆ ನಾವು ಪೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ. ಅತಿ ದೊಡ್ಡ ಬೆಟ್ಟ ಇದು ನೋಡಿ. ಇಲ್ಲಿನ ಕತ್ತೆಗಳದ್ದು ಪರಿಸ್ಥಿತಿ ಹೆಂಗಿದೆ ಅಂದರೆ, ಮಳೆ ಬಂದರೆ ತುಂಬ ಜಾರುತ್ತೆ. ಮತ್ತು ಇವರು ಹೊರಟು ಹೆಂಗಂದ್ರೆ ಓಡಿಸ್ತಾರೆ. ಮತ್ತು ಅದಕ್ಕೆ ಓಡಿಸ್ಕೊಂಡು ಹೆಂಗೆ ರಕ್ತ ಬಂದಿದೆ ನೋಡಿ, ಇಲ್ಲಿ ನಡುಗ್ತಿದೆ. ಇದರಿ थोड़ा रेस्ट करो, थोड़ा पेन आता है, थोड़ा रेस्ट कर को बाद में जाओ. ಇಲ್ಲಿ ಆ ಕತ್ತೆಗಳಿಗೆ ಕೊಡೋ, ಕುದುರೆಗಳು ಕೊಡೋ ರೋದನೆ ಮಾತ್ರ ನೋಡ್ಲಿಕ್ಕಾಗಲ್ಲಪ್ಪ. ಕಣ್ಣಲ್ಲಿ ನೀರಳ ರಕ್ತನೇ ಬರುತ್ತೆ, ಅಷ್ಟು ಹಿಂಸೆ ಕೊಡ್ತಾರೆ ಇಲ್ಲಿ. ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ನೀರು ಕುಡಿಯೋಕ್ಕೂ ಬಿಡಲ್ಲ. ಹೇಳ್ದು ಹೋಗ್ತಿರ್ತಾರೆ. ದಿನಕ್ಕೆ ಒಂದು ಟ್ರಿಪ್ ಮಾಡ್ಬೇಕಂತ ಹೋಗೋದೊಂದು ಬರೋದೊಂದು. ಎಷ್ಟು ಹಿಂಸೆ ಅಂದರೆ ಅಪ್ಪ, ನಮ್ಮ ಕಣ್ಣೆದ್ರ ಕಡೆನೇ ಒಂದು 5 ಕುದುರೆ ಬಿದ್ದೇ ಹೋಯ್ತು ಕೆಳಗಡೆ ಜಾರಿ. ಬಿದ್ದಿದ ಮೇಲೆ ಅದಕ್ಕೆ ಏನಾಗಿದೆ ಅಂತ ನೋಡೋ ಸಂವೇದನೆ ಇಲ್ಲ, ಮತ್ತೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬೋರ್ಡ್ ನೋಡಿ, ದೇವೇ ಲಾಸ್ಟಲ್ಲಿರೋದು ಕೇದಾರನಾಥ. ಇನ್ನು 10 ಕಿಲೋಮೀಟ್ರ್ ಇದೆಯಂತೆ. ಇಷ್ಟೊತ್ತು ಬಂದಿರೋದು ಬರೀ 11 ಕಿಲೋಮೀಟ್ರ್ ಮಾತ್ರ. ತುಂಬ ಟಫ್ ಇದೆ ಇದು ಬೆಟ್ಟ ನೋಡಿ. ಇವಾಗ ಇಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ, ಈ ಬೆಟ್ಟ ಇಳಿದು ಅಲ್ಲಿ ಸೇತುವೆ ನೋಡಿ ನಡ್ಕೊಂಬರ್ತಿದ್ದಾರೆ. ಆ ಸೇತುವೆ ಮೂಲಕ ಮತ್ತೆ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಅಂದರೆ ನಾವು ಒಂದು ಬೆಟ್ಟನ ಹತ್ತಿ ಇಳಿದು ಮತ್ತೊಂದು ಬೆಟ್ಟನ ಹತ್ತಿಯಕ್ಕೆ ಶುರು ಮಾಡ್ತಿದ್ದೀವಿ ಅಂತ. ಇದು ತುಂಬ ಕ್ರೇಜಿ ಆಗಿದೆ. ಮತ್ತು ಇಷ್ಟೆಲ್ಲ ಬಂದರು ಅಲ್ಲಿ ಬೋರ್ಡ್ ನೋಡಿದ್ರೆ 6 ಕಿಲೋಮೀಟ್ರ್ ಇದೆ, ಇನ್ನೂ 10 ಕಿಲೋಮೀಟ್ರ್ ಟೆಂಪಲ್ಗೆ ಬಾಕಿ ಇದೆ ಅಂತಿದ್ರು. ಈಗ ಸಮಯ ಬಂದು ರಾತ್ರಿ 10 ಗಂಟೆ ಆಗಿದೆ. ಇನ್ನೂ ನಾವು 5 ಅವರು ಬೆಟ್ಟ ಹತ್ತಬೇಕು. ಇಷ್ಟು ದೊಡ್ಡ ಬೆಟ್ಟ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಸುಮಾರು ಜನ ನಮ್ಮ ಟೀಮಲ್ಲಿ ಬಂದವರು ಸುಸ್ತಾಗಿ, ಕೆಲವು ಜನ ಕುದುರೆ ಹತ್ಕೊಂಡು ಹೋದರು, ಇನ್ನೊಂದಷ್ಟು ಜನ ಬುಟ್ಟೀಲಿ ಹೋದರು, ಇನ್ನೊಂದಷ್ಟು ಜನ ಮಕ್ಳನ್ನ ಬುಟ್ಟೀಲಿ ಕಳಿಸಿದ್ರು, ಇನ್ನೊಂದಷ್ಟು ಜನ ವೆಯ್ಟ್ ಮಾಡೋಕ್ಕಾಗಲ್ಲ ಹೋಗ್ಬಿಡ್ತೀನಿ ಅಂದರು, ಇನ್ನೊಂದು ಸ್ವಲ್ಪ ಜನ ಹಿಂದೆ ಉಳ್ಕೊಂಡಿದ್ದಾರೆ. ಇವಾಗ ನಾವು ಹಿಂದ್ಗಡೆ ಇರೋವಂಥವ್ರನ್ನ ಕರ್ಕೊಂಡು ಮತ್ತೆ ನಾವು ಜೊತೆಗೂಡಿ ಮೇಲ್ಗಡೆಗೆ ಹೋಗಬೇಕು. ಬರೀ 70% ಮಾತ್ರ ಬಂದಿದ್ದೀವಿ, ಇನ್ನೂ 30% ಬಾಕಿ ಇದೆಯಂತೆ. ಮೈ ಗಾಡ್, ಕೇದಾರನಾಥ ಇಲ್ಲಿ ಮೈ ಜುಮ್ ಅನ್ನಿಸ್ತಿದೆ ನಮಗೆ. ದೇವ್ರು ಇವಾಗ ಟೈಮ್ ಬಂದು 12:15. ಈಗ ನೋಡಿದ್ರೆ ಈಗ ಡಾಬಾ ಬಂದರೆ ಇಲ್ಲಿ ಇನ್ನೂ 4 ಕಿಲೋಮೀಟ್ರ್ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಬೆಳಗ್ಗೆಯಿಂದ 4 ಕೇಳಿ ಬೇಜಾರಾಗೋಗಿದೆ. ನಿಜವಾಗ್ಲೂ ಇನ್ನೂ ಎಷ್ಟೊತ್ತಿದೆಯಪ್ಪ ಅನಿಸ್ತಿದೆ. ಹೆಂಗೆ ರುಬ್ತಿದೆ ನನಗೆ ಕೇದಾರನಾಥ ಅಂದರೆ ಇಡೀ ಟೀಮ್ಗೆ. ಹೊಟ್ಟೆ ಹಸ್ವಾಗ್ತಿದೆ, ಥಂಡಿ ಜಾಸ್ತಿ ಆಗಿದೆ, ಕೈಯೆಲ್ಲ ಹೆಂಗೆ ಮರಗಡ್ತಿದೆ ಅಂದರೆ ಬಿಸಿ ಹಾಲು ಕುಡಿತಿದ್ದೀನಿ. ಸದ್ಯ ಹಾಲಾದರೂ ಸಿಗ್ತಿದೆ ಅಂತ. ಬೆಳಗ್ಗೆ 10 ಗಂಟೆಗೆ ಬಿಟ್ಟವರು 12:15 ಆದರೂ ಇನ್ನೂ ನಾವು ತಲುಪಿಲ್ಲ ಅಂತಂದರೆ ಕೇದಾರನಾಥ ತಮಾಷೆ ಇಲ್ಲ. ನಮಸ್ಕಾರ ಆತ್ಮೀಯ ಮಿತ್ರರೇ. ನೋಡಿ, ರಾತ್ರಿ ಈ ಟೆಂಟಲ್ಲಿ ಮಲಗಿದ್ವಿ, ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದೆ. ಈಗ ಇನ್ನೂ 4 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು. ರಾತ್ರಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸುಸ್ತು ಹೆಂಗೆ ಆಗ್ಬಿಡ್ತು ಅಂದರೆ ಬಿದ್ದು ಅಲ್ಲೇ ತಲೆ ತಿರುಗೋ ಥರ ಆಗ್ಬಿಡ್ತು, ಅಷ್ಟು ಸುಸ್ತಾಗ್ಬಿಟ್ವಿ. ಹಾಗಾಗಿ ನೆನ್ನೆ ಸಿಕ್ಕಿದ ಕಡೆ ಟೆಂಟ್ ಮಾಡಿ ಮಲಗಿಬಿಟ್ವಿ. ಈಗ ಹೋಗ್ತಾಯಿದ್ವಿ. ಕೇದಾರ ಯಾತ್ರೆ ಮಾತ್ರ ಜೀವಮಾನದಲ್ಲಿ ನೆನೆಸ್ಕೊಬೇಕು ನಾವು, ಅಷ್ಟು ಅದ್ಭುತವಾಗಿರೋಂಥ ಯಾತ್ರೆ. ತಮಾಷೆ ಇಲ್ಲ, ಇವಾಗ ಗೊತ್ತಾಗ್ತಿದೆ ಅದು ನಾವು ಬರೋದಲ್ಲಪ್ಪ ಕೇದಾರಕ್ಕೆ, ಭಗವಂತ ಕೇದಾರನೇ ಕರೆಸ್ಕೊಬೇಕು ಅಂತ ನಿಜವಾಗ್ಲೂ ಇವಾಗ ಗೊತ್ತಾಗ್ತಿದೆ. ನೋಡಿ, ಆ ಗ್ಲೇಷಿಯರ್ ಎಷ್ಟು ದೊಡ್ಡದಾಗಿದೆ. ಈ ಕೆಳಗಡೆಯಿಂದ ಮೇಲ್ಗಡೆ ತನಕ 40 ಅಡಿ ಮೇಲಿದೆ. ಇಷ್ಟು ಅಡಿ ಹತ್ರದಲ್ಲಿ ಅದು ಮುಚ್ಕೊಂಡಿತ್ತು ಅಂದ್ರೆ ತೆಗೆಯೋದು ಅಂದರೆ ತಮಾಷೆನೇ. ಇಷ್ಟು ಯಪ್ಪ ಭಾಳ ಕಷ್ಟ ಇದೆ. ನಮ್ಮ ಯೋಧ ಹನುಮಂತಪ್ಪರು ಬದುಕಿದ್ರು ಅಂದರೆ ನಿಜವಾದ ಸಾಹಸಿಗ, ವೀರ ಸಾಹಸಿಗ, ಸಾವಿಗೆ ಸವಾಲಾಗಿರೋಂಥ ಸಾಹಸಿಗ ಅಂತ ಹೇಳ್ಬೋದು. ಹಿಮಾಚಲು ಆಮೇಲೆ ನಮ್ಮ ಸಿಯಾಚಿನ್ ಕಡೆ ಎಲ್ಲ ಅವಾಗವಾಗ ನಡೀತಾನೆ ಇರುತ್ತೆ. ಯಾವಾಗ ಯಾರು ಎಲ್ಲಿ ಏನಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟು ದೊಡ್ಡ ಗಾತ್ರದ್ದೆಲ್ಲ ಬಂದು ಬಿದ್ದರೆ ಯಾರು ಬದುಕೋಕ್ಕಾಗುತ್ತೆ ಇಲ್ಲಿ? ಪಾಪ ನೋಡಿ, ಇಲ್ಲೆಲ್ಲ ಇದೆ ಪುಡಿ ಮುಟ್ಟಕ್ಕಾಗಲ್ಲಪ್ಪು, ಸಿಕ್ಕಾಪಟ್ಟೆ ಥಂಡಿ ಇದೆ, ಕೈ ಆಲ್ರೆಡಿ ಕೊರಿತಿದೆ. ಅಂತೂ ಇಂತೂ ಸತತ 26 ಗಂಟೆಗಳ ನಂತರ ಕೇದಾರನಾಥನ ಸನ್ನಿಧಾನದ ಹತ್ತಿರ ಬಂದಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಏನಾದರೂ ಹೋದರೆ ಸನ್ನಿಧಾನ ಸಿಗುತ್ತೆ. ಇದಕ್ಕೋಸ್ಕರ ನೆನ್ನೆಯಿಂದ ಎಷ್ಟು ಶ್ರಮ ಬಿದ್ದಿದ್ದೀವಿ ಅಂದರೆ
ಆ ಕೇದಾರೇಶ್ವರನಿಗೆ ಗೊತ್ತು. ಒಂದು ಬೆಟ್ಟ ಇಳಿದು ಇನ್ನೊಂದು ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟ ಹತ್ತಿ ಇಳಿದು ಬೆಳಗಿನ ಜಾವ 3 ಗಂಟೆ ಆದರೂ ತಲುಪೋದು ಬೇಡವೆ. ಕೊನೆಗೆ ಸಾಕಾಗೋಗಿ ನಾವಲ್ಲೇ ಟೆಂಟಲ್ಲಿ ಮಲಗಿಬಿಟ್ವಿ. ಇವಾಗ ಮತ್ತೆ 5:30 ಎದ್ದು ಈಗ ಬಂದ್ವಿ. ಇನ್ನೊಂದು ಕಿಲೋಮೀಟ್ರ್ ಹೋದರೆ ನಾವು ದೇವಸ್ಥಾನವನ್ನು ತಲುಪ್ತೀವಿ. ಕೇದಾರನಾಥ ಸನ್ನಿಧಾನದ ಹಿನ್ನೆಲೆ ಅದ್ಭುತವಾದಂತಹ ಚರಿತ್ರೆಯನ್ನು ಹೊಂದಿದೆ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಪಾಂಡವರು ಕೌರವರನ್ನು ಕೊಂದಿದ್ದಷ್ಟೇ ಅಲ್ಲದೆ ಸಹೋದರರ ಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ ಅನೇಕ ಪಾಪಗಳನ್ನು ಮಾಡಿದ ಪ್ರಾಯಶ್ಚಿತ್ತಕ್ಕಾಗಿ ಪಾಂಡವರು ಶಿವನನ್ನು ದರ್ಶನ ಮಾಡಿ ತಪಸ್ಸನ್ನಾಚರಿಸಲು ಕಾಶಿಗೆ ಬರ್ತಾರೆ. ಶಿವ ಪಾಂಡವರ ಅಪ್ರಾಮಾಣಿಕ ಯುದ್ಧವನ್ನು ಕಂಡು ತುಂಬ ಕೋಪಗೊಂಡ ಶಿವನು ಇವ್ರಿಗೆ ದರ್ಶನ ಕೊಡಬಾರದು ಅಂತೇಳಿ ಅವನು ವೃಷಭ ರೂಪಿಯಾಗಿ ಗುಪ್ತ ಕಾಶಿಯಲ್ಲಿ ನೆಲೆಯಾಗಿರ್ತಾನೆ. ಪಾಂಡವರು ಕಾಶಿಗೆ ಬಂದು ಶಿವನನ್ನು ಕಾಣದೆ ವಿಚಲಿತರಾದಾಗ ನಾರದ ಮಹರ್ಷಿಗಳಿಂದ ತಿಳಿಯುತ್ತೆ ಗರ್ವಾಲ್ ಹಿಮಾಲಯದ ಕಡೆಯಲ್ಲಿ ಶಿವ ಇದ್ದಾನೆ ಅಂತ, ಅಂದರೆ ಕೇದಾರ ಖಂಡದ ಭಾಗದಲ್ಲಿದ್ದಾನೆ ಅಂತ. ಪಾಂಡವರು ಕೇದಾರನಾಥ ಕಡೆಗೆ ಬಂದಾಗ ಶಿವನು ಅನೇಕ ಸಾವಿರಾರು ಗೋವುಗಳ ಮಧ್ಯದಲ್ಲಿ ತಾನಿರ್ತಾನೆ. ಪಾಂಡವರಿಗೆ ಮತ್ತೊಮ್ಮೆ ಚಿಂತೆ ಆಗುತ್ತೆ ಶಿವನನ್ನು ಕಂಡುಹಿಡಿಯೋದು ಹೇಗೆ ಅಂತ. ಆಗ ಪಾಂಡವರಲ್ಲಿ ಎರಡನೆಯವನಾದ ಭೀಮ ತನ್ನ ದೇಹವನ್ನು ಅಗಾಧವಾಗಿ ಹಿಗ್ಗಿಸಿ 2 ಬೆಟ್ಟಗಳ ಮೇಲೆ ಕಾಲನ್ನು ಇಟ್ಟು ಎಲ್ಲ ಗೋವುಗಳು ಅವನ ಕಾಲ ಕೆಳಗಡೆ ನುಸುಳುವಂತೆ ಮಾಡ್ತಾನೆ. ಎಲ್ಲ ಗೋವುಗಳು ನುಸುಳಿದ್ರೂ ಒಂದು ಗೂಳಿ ಮಾತ್ರ ನುಸುಳೋದಿಲ್ಲ. ಆಗ ಗೊತ್ತಾಗುತ್ತೆ ಇದೇ ಸಾಕ್ಷಾತ್ ಪರಮಶಿವ ಅಂತ. ತಕ್ಷಣ ಭೀಮ ಆ ಗೂಳಿಯ ಬಾಲವನ್ನು ಬಲವಾಗಿ ಹಿಡಿತಾನೆ. ಆಗ ವೃಷಭರೂಪಿ ಗೂಳಿ ರೂಪದಲ್ಲಿರುವಂತಹ ಪರಮಶಿವ ಭೂಮಿ ಒಳಗಡೆ ಅಂತರ್ಗತನಾಗಿ 5 ಭಾಗಗಳಲ್ಲಿ ದರ್ಶನವನ್ನು ಕೊಡ್ತಾನೆ. ಆ 5 ಭಾಗಗಳಲ್ಲಿ ಪ್ರಮುಖವಾದ ಭಾಗವೇ ಈ ಕೇದಾರನಾಥ. ಕೇದಾರನಾಥದಲ್ಲಿ ಗೂಳಿಯ ಬೆನ್ನಿನ ರೂಪದಲ್ಲಿ ದರ್ಶನ ಕೊಟ್ಟರೆ, ತುಂಗನಾಥದಲ್ಲಿ ತೋಳುಗಳಾಗಿ ದರ್ಶನ ಕೊಡ್ತಾನೆ. ರುದ್ರನಾಥನಲ್ಲಿ ತನ್ನ ಮುಖವನ್ನು ಇಟ್ಟು ದರ್ಶನವನ್ನು ಕೊಡ್ತಾನೆ. ಮಧ್ಯಮಾಹೇಶ್ವರದಲ್ಲಿ ನಾಭಿ ಅಂದರೆ ಹೊಟ್ಟೆಯನ್ನು ದರ್ಶನ ಕೊಡ್ತಾನೆ. ಮತ್ತು ಕಲ್ಪೇಶ್ವರದಲ್ಲಿ ಕೂದಲಾಗಿ ಕಾಣಿಸಿಕೊಂಡ ಶಿವನು ಪಾಂಡವರಿಗೆ 5 ಕಡೆ ದರ್ಶನವನ್ನು ಕೊಡ್ತಾನೆ. ಪಾಂಡವರು ಕೇದಾರನಾಥದಲ್ಲಿ ಶಿವನನ್ನು ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಅರ್ಚಿಸಿ ಆರಾಧಿಸಿದ ನಂತರ ಶಿವನಿಗೆ ಅವರ ಪೂಜೆಯಿಂದ ಸಂತೃಪ್ತನಾಗಿ ಅವರ ಪಾಪಗಳನ್ನು ತೊಳೆದು ಅವರಿಗೆ ಪಶ್ಚಾತ್ತಾಪದಿಂದ ವಿಮುಕ್ತಿಯನ್ನಾಗಿ ಮಾಡ್ತಾನೆ. ಆ ಮಾಡಿದ ಸ್ಥಳವೇ ಕೇದಾರನಾಥ ಆಗುತ್ತೆ. ಹಾಗಾಗಿ ಪಂಚಕೇದಾರ ಅಂತ ಕರೀತಾರೆ. ಆ ಪಂಚಕೇದಾರದಲ್ಲಿ ಕೇದಾರನಾಥ ಪ್ರಮುಖವಾದದ್ದು. ಮತ್ತೊಂದು ಕೇದಾರನಾಥದ ಹಿನ್ನೆಲೆ ನೋಡೋದಾದರೆ ಶಿವಪುರಾಣದಲ್ಲಿ ಬರುತ್ತೆ, ನರನಾರಾಯಣರು ಶಿವನನ್ನು ಪೂಜೆ ಮಾಡಬೇಕು ಅಂತೇಳಿ ತಪಸ್ಸನ್ನು ಆಚರಿಸ್ತಿರ್ತಾರೆ. ಶಿವನಿಗೆ ಲಿಂಗರೂಪಿಯಲ್ಲದೆ ದೇಹದ ರೂಪದಲ್ಲಿ ಅವನಿಗೆ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಂತೆ ಶಿವನನ್ನು ಪ್ರಾರ್ಥಿಸ್ತಾರೆ. ಆಗ ಅವರು ತಯಾರು ಮಾಡಿದಂತಹ ಶರೀರದಲ್ಲಿ ಪ್ರತಿನಿತ್ಯ ಶಿವ ಬಂದು ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಿದ್ದಾಗ, ಪೂಜೆಗೆ ನಾನು ಸುಪ್ರೀತನಾಗಿದ್ದೀನಿ, ನಿಮ್ಗೇನು ವರ ಬೇಕೋ ಅದು ಕೇಳ್ಕೊಳ್ಳಿ ಅಂತ ಹೇಳಿದಾಗ ನರನಾರಾಯಣರು ಕೇಳ್ತಾರಂತೆ, ನಮಗಾಗಿ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ನೀನು ಇದೇ ಜಾಗದಲ್ಲಿ ನೀನು ನೆಲೆಸಬೇಕು ಅಂತ ಕೇಳ್ಕೊಂಡಾಗ ಅವಾಗ ಶಿವ ಅವರ ಪೂಜೆಗೆ, ಅವರ ಭಕ್ತಿಗೆ, ಅವರ ಲೋಕ ಕಲ್ಯಾಣಾರ್ಥದ ಚಿಂತನೆಗೆ ಮೆಚ್ಚಿ ಅವನು ಅಲ್ಲೇ ಸ್ಥಿತನಾಗ್ತಾನೆ ಅಂತ ಹೇಳ್ತಾರೆ. ಆಗಿಂದಲೇ ಅದು ಜ್ಯೋತಿರ್ಲಿಂಗವಾಗಿ ಉದ್ಭವ ಆಯಿತು ಅಂತ ಹೇಳ್ತಾರೆ. ಕೇದಾರನಾಥ ಸನ್ನಿಧಾನ ಯಾರು ಕಟ್ಟಿದ್ರು ಅಂತ ಮೂಲದಲ್ಲಿ ಇಲ್ಲ, ಆದರೆ ಪಾಂಡವರು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತಿದೆ. ಆನಂತರದಲ್ಲಿ ಶಂಕರಾಚಾರ್ಯರು ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲೇ ಸಮಾಧಿಯನ್ನು ಕೂಡ ಹೊಂದಿದ್ರು ಅಂತ ಹೇಳ್ತಾರೆ. ಕೇದಾರ ಅಂತಂದರೆ ಜಾಗದ ಒಡೆಯ ಅಂತ, ಅಂದರೆ ನಾಥ ಅಂದರೆ ಒಡೆಯ ಅಂತ. ಆ ಜಾಗದ ಒಡೆಯ ಆಗಿರೋದ್ರಿಂದ ಅವನು ಕೇದಾರನಾಥ ಅಂತ ಕರೀತಾರೆ. ಮತ್ತು ಆ ಭಾಗದಲ್ಲಿ ಒಬ್ಬ ಕೇದಾರ ಎಂಬ ರಾಜ ಇದ್ದ, ಆ ರಾಜನ ಹೆಸರೇ ಇಲ್ಲಿ ಕೇದಾರನಾಥ ಅಂತ ಬಂತು ಅಂತ ಕೂಡ ಹೇಳ್ತಾರೆ. ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಭತ್ತವನ್ನು ಬೆಳೀತಿದ್ದ ಕಾರಣ ಕೇದಾರ ಅಂತ ಕರೆದ್ರು. ಅಂದರೆ ಆ ಭಾಗದಲ್ಲಿ ಕೇದಾರ ಅಂದರೆ ಭತ್ತ ಅಂತ ಕರೀತಾರೆ. ಈಗಲೂ ಕೂಡ ನೀವು ದೇವಸ್ಥಾನಕ್ಕೆ ಕೇದಾರನಾಥ ಸನ್ನಿಧಾನಕ್ಕೆ ಹೋದರೆ ನಿಮಗೆ ಪ್ರಸಾದ ಭತ್ತವಾಗೇ ಸಿಗುತ್ತೆ. ಈಗೇನು ನೋಡ್ತಿದ್ರ ಇದು ಭೀಮಶಿಲೆ ಅಂತ ಕರೀತಾರೆ. 2013ರಲ್ಲಿ ಏನು ಕೇದಾರದಲ್ಲಿ ಫ್ಲಡ್ ಆಯ್ತಲ್ಲ, ಆ ಟೈಮಲ್ಲಿ ದೇವಾಲಯಕ್ಕೆ ರಕ್ಷಣೆಯಾಗಿ ನಿಂತಹ ಈ ಶಿಲೆ ಅದ್ಭುತ ಚಮತ್ಕಾರನೇ ಸರಿ. ನನಗಂತೂ ಮೈ ರೋಮಾಂಚನ ಆಯಿತು. ಕಾರಣ ಏನು ಅಂದರೆ ದೇವಾಲಯದ ಆ ಕಡೆ ಈ ಕಡೆ 10 ಅಡಿ ಗ್ಯಾಪನ್ನು ಇಟ್ಕೊಂಡು ಈ ದೇವಾಲಯವನ್ನು ರಕ್ಷಣೆ ಮಾಡಿದೆ. ಈ ಬಂಡೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಆ
ಭೀಮಶಿಲೆ ಎಷ್ಟು ಚೆನ್ನಾಗಿ ನಿಂತಿದೆ ಮತ್ತು ಆ ಭೀಮಶಿಲೆ ಕದಲಬಾರ್ದು ಅಂತೇಳಿ ಹಿಂಬದಿಯಿಂದ ಮತ್ತೊಂದು ಬಂಡೆ ಆ ಭೀಮಶಿಲೆಯನ್ನು ಭದ್ರವಾಗಿ ಇಟ್ಕೊಂಡಿದೆ. ಇದು ಚಮತ್ಕಾರನೇ ಸರಿ, ಆಶ್ಚರ್ಯವೇ ಸರಿ. ಅಷ್ಟು ಬೃಹದಾಕಾರದ ಬಂಡೆ ಇಲ್ಲಿಂದ ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ದೇವಾಲಯವನ್ನು ರಕ್ಷಣೆ ಮಾಡೋದಕ್ಕೆ ಭೀಮನೇ ಬಂದ್ಬಿಟ್ನೇನೋ ಅನ್ನೋಷ್ಟು ಫೀಲು ನಿಮ್ಗೆ ಅಲ್ಲಿ ಖಂಡಿತ ಆಗುತ್ತೆ. ಕೇದಾರನಾಥ ಸನ್ನಿಧಾನ ವರ್ಷಕ್ಕೆ 6 ತಿಂಗಳು ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಇನ್ನು 6 ತಿಂಗಳು ದೇವಸ್ಥಾನಕ್ಕೆ ಪ್ರವೇಶ ಇರಲ್ಲ. ಅತಿಯಾದ ವಾತಾವರಣದ ವೈಪರೀತ್ಯದಿಂದ ಅಲ್ಲಿ ಯಾರನ್ನು ಅನುಮತಿಸಲಾಗಲ್ಲ. ಅಂಥ ಸಮಯದಲ್ಲಿ ಕೇದಾರನಾಥನ ಉತ್ಸವ ಮೂರ್ತಿಯನ್ನು ಉಕ್ಕಿ ಮಠಕ್ಕೆ ತಂದು ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಆ 6 ತಿಂಗಳ ಕಾಲ ಕೇದಾರನಾಥನ ಕ್ಷೇತ್ರವನ್ನ ಕಾಪಾಡುವಂತಹ, ರಕ್ಷಣೆ ಮಾಡುವಂತಹ ಹೊಣೆ ಈ ಕಾಲಭೈರವಂದು ಅಂತ ಹೇಳ್ತಾರೆ. ಈ ಕಾಲಭೈರವನ್ನ ಕ್ಷೇತ್ರಪಾಲಕ ಅಂತ ಕರೀತಾರೆ. ಅತ್ಯಂತ ಮನೋಹರವಾಗಿರುವಂತಹ ಈ ಕಾಲಭೈರವನ ಸನ್ನಿಧಾನ ಕೂಡ ಅತ್ಯಂತ ವೈಬ್ರೇಷನ್ ಆಗಿರುವಂತಹ ಸನ್ನಿಧಾನ. ಕೇದಾರನಾಥ ಸನ್ನಿಧಾನದ ಎಡಭಾಗದಲ್ಲಿ ಸ್ವಲ್ಪ ಮೇಲಕ್ಕೆ ಬೆಟ್ಟ ಹತ್ಕೊಂಡು ಹೋದ್ರೆ ಅಲ್ಲಿ ಕಾಲಭೈರವನ ಸನ್ನಿಧಾನ ಸಿಗುತ್ತೆ ನೋಡಿ. ಇದು ಶೂಟಿಂಗ್ ಸ್ಪಾಟ್ ಅಂತ ಕರಿಬೋದು. ತುಂಬ ಜನ ಇಲ್ಲಿಗೆ ಬರ್ತಾರೆ. ಆ್ಯಕ್ಚುಲಿ ನಾವು ನೆನ್ನೆನೇ ಇಲ್ಲಿಗೆ ಬಂದಿರೋ ಚೆನ್ನಾಗಿತ್ತು ಅಂತ ಅನಿಸ್ತಿದೆ. ಇವಾಗ ಆ ಬ್ಯೂಟಿ ನೋಡ್ರಿ ಏನು ಸಖತ್ತಾಗಿದೆ. ವಾ, ಇದು ಕಾಲಭೈರವೇಶ್ವರ ಅಂತ ಜಾಗ. ನಾವೀಗ ಅಲ್ಲಿ ಆ ತುದೀಲಿ ಲಾಸ್ಟಲ್ಲಿ ಒಬ್ಬರು ಫ್ಲಾಗ್ ಹಾರಿಸ್ತಿದ್ದಾರೆ ನೋಡಿ, ಆ ಹಸಿರು ಕಲರ್ದು. ಅಲ್ಲಿದ್ವಿ ನಾವು. ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ನೋಡಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತಗೊಂಡು ಈಗ ವಾಪಸ್ ಹೋಗ್ತಾ ಇದ್ದಾರೆ. ಆ ಬೆಟ್ಟ ನೋಡಿ ಏನು ಸಖತ್ತಾಗಿ ಕಾಣುತ್ತೆ. ಅರೆ ವಾ, ಅದ್ಭುತ ಮಹಾದೇವ, ನಿನ್ನ ಚರಿತ್ರೆ, ನಿನ್ನ ಲೀಲೆ, ನಿನ್ನ ಸೃಷ್ಟಿ ಎಲ್ಲವೂ ಸುಂದರ. ಸ್ನೋಫಾಲ್ ಆಗ್ತಿದೆ. ಫಸ್ಟ್ ಟೈಮ್ ಸ್ನೋಫಾಲ್ ನೋಡ್ತಿದ್ದೇನೆ. ಮಳೆ ನಡೀತೆ, ಚಳಿ ನಡೀತೆ, ಗಾಳಿ ನಡೀತೆ, ಬೆಂಕಿ ನಡೀತೆ. ಸ್ನೋಫಾಲ್ ನೋಡಿರಲಿಲ್ಲ, ಇವತ್ತು ನೋಡ್ಬಿಟ್ಟೆ. ಹೆಂಗಿದೆ? ಫುಲ್ ಖುಷಿ ಆಗೋಯ್ತು. ಕೇದಾರೇಶ್ವರನ ದರ್ಶನ ಸಖತ್ ಇಷ್ಟ ಆಗೋಯ್ತು, ಖುಷಿ ಆಗೋಯ್ತು. ಬನ್ನಿ ತೋರಿಸಿನೇ ಹಂಗೇರು ಇಲ್ಲಿ ನೋಡಿ ಎಷ್ಟಿದೆ. ವಾ, ನವೀನ್ ಹಿಡ್ಕೊಂಬಂದಾನೆ. ಎಲ್ಲಿ ಹಿಡ್ಕೊಂಬಂದೆ? ನೋಡು. ಓಹೋ, ಇಲ್ಲಿ ಬೀಳ್ತಿದೆ ಗುರು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಾಕು. ಫುಲ್ಲು ದಂಡಿ ಆಗ್ತಿದೆ. ಸ್ನೋ ಮಳೆ ಇವಾಗ ಜಾಸ್ತಿ ಆಗಿದೆ. ನಾವು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಫುಲ್ ಜೋಶಲ್ಲಿದ್ದಾರೆ ಎಲ್ರು. ಸಿಕ್ಕಾಪಟ್ಟೆ ಸ್ನೋ ಮಳೆ ಹೆಂಗ್ ಬೀಳ್ತಿದೆ ಅಂದ್ರೆ ಕಿವಿಗೆ ರಬ್ಬಿಸ್ತಿದೆ. ಅಂತೂ ಕೆಳಗಡೆಗೆ ಇಳಿತಾ ಇದ್ದೀವಿ. ಬರಬೇಕಾದ ರೂಟ್ ಮಾತ್ರ ಬರಲಿಲ್ಲ. ಈ ಸಲ ಶಾರ್ಟ್ಕಟ್ ಅಂತೇಳಿ ಈ ರೋಡ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೇ ಎಷ್ಟೋ ಪಟ್ಟು ತುಂಬ ಚೆನ್ನಾಗಿದೆ. ಆದರೆ ಸ್ಟಾರ್ಟಿಂಗ್ ಮಳೆ ಬಂದರೆ ಸ್ವಲ್ಪ ಮಧ್ಯದಲ್ಲಿ ಜಾರುತ್ತೆ ಮಣ್ಣಿರೋದ್ರಿಂದ. ಅದು ಬಿಟ್ಟರೆ ತುಂಬ ಆರಾಮಾಗಿ ಈ ರೋಡಲ್ಲಿ ಬರ್ಬೋದು. ಅದು ತುಂಬ ಟಫ್ ಇದೆ. ಸುತ್ತಾಕೊಂಡು ಮಧ್ಯದಲ್ಲಿ ಕುದುರೆಗಳು ಕತ್ತೆಗಳು ಬಂದು ನೂಕೊಂಡು ತಗ್ಕೊಂಡು ಅದು ಹಿಂಗೆ ಅಯ್ಯೋ ಜಿಗ್ಜಾಗಲ್ಲಿ ಹೋಗೋಷ್ಟೊತ್ತಿಗೆ ಸುಸ್ತು ಅನ್ನಿಸ್ಬಿಡ್ತು. ಈಗ ನೋಡಿದ್ರಲ್ಲ ಕೇದಾರನಾಥ ದರ್ಶನವನ್ನು. ಅತಿ ಅದ್ಭುತವಾದಂತಹ ಅನುಭವಗಳೊಂದಿಗೆ ಕೇದಾರನಾಥ ಯಾತ್ರೆಯನ್ನು ಮಾಡಿ ಬಂದೆ. ಎಲ್ಲರೂ ಹೇಳ್ತಾರೆ ಇದು ನಮ್ಮ ಡ್ರೀಮು ಕೇದಾರನಾಥಕ್ಕೆ ಹೋಗೋದು ಅಂತ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ನಂಗೆ ಕೇದಾರನಾಥ ಬಗ್ಗೆ ಎಳ್ಳಷ್ಟು ಗೊತ್ತಿರಲಿಲ್ಲ. ನಾ ಥರ ಡ್ರೀಮ್ ಅಂತ ಏನೂ ಇಟ್ಕೊಂಡಿರಲಿಲ್ಲ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಕೇದಾರನಾಥ ಬೆಟ್ಟದ ಮೇಲಿದೆ. ಒಂದು ಸತಿ ದೇವರ ಅನುಕೂಲ ಮಾಡಿಕೊಟ್ರೆ ಹೋಗ್ಬಿಟ್ಟು ಬರೋಣ ಅನ್ನೋದು ಇತ್ತೇ ಹೊರತು ಏನು ಅದ್ರ ಮೇಲೆ ಯಾವ ಯೋಚನೆಯೂ ಯಾವ ನಿರೀಕ್ಷೆನೂ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇದಾರನಾಥ ಯಾತ್ರೆಯನ್ನು ಆರಂಭ ಮಾಡಿದಾಗ ಆದಂಥ ಅನುಭವ ಇದೆಯಲ್ಲ, ಕೇದಾರನಾಥ ನನ್ನಂತೂ ವಿಚಿತ್ರವಾಗೆಲ್ಲ ಅವನು ಸನ್ನಿಧಾನಕ್ಕೆ ಕರ್ಕೊಂಬಂದ. ಟ್ರೈನಲ್ಲಿ ಕರ್ಕೊಂಬಂದ, ಫ್ಲೈಟಲ್ಲಿ ಕರ್ಕೊಂಬಂದ, 2 ವೀಲರಲ್ಲಿ ಕರ್ಕೊಂಬಂದ, ಬಸ್ಸಲ್ಲಿ ಕರ್ಕೊಂಬಂದ. ಆ ನಂತರದಲ್ಲಿ ನೆಡಿಗೆ ಹತ್ಕೊಂಡೋದ್ವಿ. ಎಲ್ಲರೂ ಫ್ಲೈಟಲ್ಲಿ ಅಥವಾ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ಬಿಟ್ರೆ ನಾನು ಎಲ್ಲ ಮನುಷ್ಯ ಏನೇನು ನಿರ್ಮಾಣ ಮಾಡಿದಾನ ಎಲ್ಲದರೊಳಗೂ ನನ್ನ ಕೇದಾರನಾಥ ಯಾತ್ರೆ ಮಾಡಿಸ್ದ. ಯಾಕೆಂದರೆ ಕೇದಾರನಾಥ ಯಾತ್ರೆ ಮಾಡಬೇಕು ಅಂದ ತಕ್ಷಣ ನಾನು ಐರಾವತನ ಕರ್ಕೊಂಡೋಗೋಣ ಅಂತೇಳಿ ಐರಾವತನ ಕರ್ಕೊಂಡೋದೆ. ಮಧ್ಯದಲ್ಲಿ ಅವನಿಗೆ ಅನಾರೋಗ್ಯ ಆಯಿತು ಅಂತ ಅವನ್ನ ಪೆಟ್ಕೇರಿಗೆ ಬಿಟ್ಟು ಅಲ್ಲಿಂದ ಮುಂದಕ್ಕೆ ನಾನು ಫ್ಲೈಟಲ್ಲಿ ಹೋಗಿ, ಅಲ್ಲಿಂದ ಮುಂದಕ್ಕೆ ಬಸ್ಸಲ್ಲಿ ಹೋಗಿ, ಆಮೇಲೆ ಬರ್ತಾ ಟ್ರೈನಲ್ಲಿ ಬಂದು ಏನೋ ಹರಸಾಹಸ ಮಾಡಿ ಕೇದಾರನಾಥ ಯಾತ್ರೆ ಮುಗಿಸ್ಕೊಂಬಂದೆ. ಕೇದಾರನಾಥ ಯಾತ್ರೆಯನ್ನು ಬೆಟ್ಟ ಹತ್ಬೇಕಾದ್ರೆ ಗೊತ್ತಾಯಿತು ನಿಜವಾಗ್ಲೂ ಇದು ಸಾಮಾನ್ಯ ಅಲ್ಲ. ಕೇದಾರನಾಥ ಸುಮ್ಮನೆ ಯಾರನ್ನ ಕರ್ಸ್ಕೊಳಲ್ಲ ಅಥವಾ ನಾವೇ ಹೋಗ್ತೀವಿ ಅಂದರೆ ಅದು ಆಗೋವಂಥದ್ದು ಅಲ್ಲ. ಕೇದಾರನಾಥನ ಅಪೇಕ್ಷೆ ಇದ್ದರೆ ಮಾತ್ರ ನಾವು ಬರ್ಲಿಕ್ಕೆ ಸಾಧ್ಯ ಅನ್ನೋದು ನಂಗೆ ಆ ಯಾತ್ರೆ ಮಾಡಿದ್ಮೇಲೆ ಅನುಭವ ಸಿಕ್ತು. ಅದ್ಭುತವಾದಂತಹ ವಾತಾವರಣ, ಮತ್ತು ವಾತಾವರಣನೂ ಕ್ಷಣಕ್ಕೂ ಬದಲಾವಣೆ ಆಗುತ್ತೆ. ನಾವಿದಾಗ ಬಿಸಿಲು ನೋಡಿದೆ, ಚಳಿ ನೋಡಿದೆ, ಮಳೆ ನೋಡಿದೆ, ಮತ್ತು
ಫಾಗನ್ನು ಕೂಡ ನೋಡ್ಬಿಟ್ಟೆ. ನಾನು ಜೀವಮಾನದಲ್ಲೇ ಫಾಗನ್ನು ಪ್ರತ್ಯಕ್ಷವಾಗಿ ಕಂಡವನಲ್ಲ. ಕೇದಾರ್ನಾಥ ನನಗೆ ದರ್ಶನವನ್ನು ಕೊಟ್ಟ. ಕಾಲಭೈರವ ಸನ್ನಿಧಾನ ಅಂತೂ ನನಗೆ ತುಂಬ ಎನರ್ಜಿ ಕೊಡ್ತು. ಇನ್ನು ಆಗೋದಿಲ್ಲ, ನಾನು ತುಂಬ ಸುಸ್ತಾಗ್ಬಿಟ್ಟಿದ್ದೀನಪ್ಪ, ನನ್ನ ಕೈಲಿ ನೀನು ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಬಂದಾಗ ನಾನು ಕಾಲಭೈರವ ಸನ್ನಿಧಾನಕ್ಕೆ ಹತ್ತುತ್ತಿದ್ದೆ. ಇನ್ನು ಸಾಕು, ಇಲ್ಲಿ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗ್ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಏನಾಯ್ತು ಗೊತ್ತಿಲ್ಲ, ನನಗೆ ಆ ಎನರ್ಜಿ ಇತ್ತು. ಹೆಂಗೆ ಆಟೋಮೆಟಿಕ್ಕಾಗಿ ಎನರ್ಜಿ ಕ್ರಿಯೇಟ್ ಆಗೋಯ್ತು ಅಂದರೆ ಹೊಸ ನವನೂತನವಾಗಿ ನನಗೆ ಮತ್ತೊಮ್ಮೆ ಇನ್ನೊಂದ್ಸಲಿ ಬೆಟ್ಟ ಹತ್ತು ಹೋಗೋಣ, ದರ್ಶನ ಮಾಡೋಣ ಅನ್ನೋಷ್ಟು ಯೋಚನೆ ಶುರುವಾಯಿತು. ಅದು ಏನು ಮ್ಯಾಜಿಕ್ ಆಯಿತು ಅದೇನೋ ಗೊತ್ತಿಲ್ಲ. ಆ ಕಾಲಭೈರವ ಸನ್ನಿಧಾನ ಅಂತೂ ನನಗಂತೂ ತುಂಬ ಜೀವಮಾನದಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಎನರ್ಜಿಯನ್ನು ಕೊಟ್ಟು ನನ್ನನ್ನು ಮತ್ತೆ ಪುನಶ್ಚೇತನ ಮಾಡಿ ಯಾತ್ರೆಯನ್ನು ಮಾಡಿಸ್ತು. ಕೇದಾರನಾಥನ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದ ಈ ಮೂರ್ಖನನ್ನು ಕೇದಾರನಾಥ ಯಾತ್ರೆ ಮಾಡಿಸಿದಂತಹ ಕೇದಾರನಾಥನಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ಎಷ್ಟೋ ಕಡೆಗಳಲ್ಲಿ ಕೇದಾರ ವ್ರತವನ್ನು ಮಾಡಿಸ್ತಿದೆ, ಆದರೆ ಈ ಕೇದಾರನಾಥ ಯಾತ್ರೆ ಇಷ್ಟು ವಿಶೇಷವಾಗಿ ವಿಶಿಷ್ಟವಾಗಿದೆ ಮತ್ತು ಇಷ್ಟು ಟಫ್ ಇದೆ ಅಂತ ಗೊತ್ತಾಗಿರಲಿಲ್ಲ. ಯಾವಾಗ ಯಾವ ವಾತಾವರಣ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ನೀವೇನಾದರೂ ಕೇದಾರನಾಥ ಯಾತ್ರೆ ಮಾಡ್ತೀನಿ ಅಂದರೆ ಎಲ್ಲ ವಾತಾವರಣಕ್ಕೂ ಹೊಗ್ಗುವಂತಹ ವ್ಯವಸ್ಥೆಯನ್ನು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ನಿಮಗೆ ಸೂಚನೆ ಕೊಡೋದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೇದಾರನಾಥ ಯಾತ್ರೆ ಮಾಡಬೇಕಾದ್ರೆ ನೀವು ಕುದುರೆಯನ್ನು ಮಾತ್ರ ಬಳಸಲೇಬೇಡಿ. ತುಂಬ ಟಫ್ ಇದೆ. ಯಾಕೆಂದರೆ ಆ ಕುದುರೆಗೆ ಎಷ್ಟು ನರಕ ತೋರಿಸ್ತಾರೆ ಅಂದರೆ, ಆ ನರಕ ತೋರಿಸೋದು ಒಂದು ಕಡೆ ಆದರೆ ಆ ಕುದುರೆ ಮೇಲೆ ಹೋಗುವಂತಹ ಸ್ಥಿತಿಯಲ್ಲಿ ನಾವು ಮತ್ತೆ ಬದುಕ್ತೀವ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ಕುದುರೆ ಹೋಗ್ತಾ ಸ್ಲಿಪ್ ಆಗುತ್ತೆ, ಜಾರು ಬೀಳುತ್ತೆ, ಕಾಲು ಮುರಿಯುತ್ತೆ, ಇಲ್ಲಾಂದ್ರೆ ಅದ್ರ ಉಗ್ರೆಲ್ಲ ಕಟ್ಟಾಗುತ್ತೆ. ಯಾವಾಗ ಬೀಳ್ತೀವಿ ಅನ್ನೋದು ಗೊತ್ತಾಗಲ್ಲ. ಯಾಕೆಂದರೆ ಹೋಗ್ತಾ ನಾವು ತುಂಬ ಹೈಟ್ಗೆ ಹತ್ಕೊಂಡು ಹೋಗ್ತೀವಿ. ಇಳಿಬೇಕಾದ್ರೂ ತುಂಬ ಡೌನ್ ಇರುತ್ತಲ್ಲ, ಆ ಕುದುರೆಗಳು ಯಾವಾಗ ಸ್ಲಿಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ಕುದುರೆಗಳಿಗೆ ಎಂಥ ನರಕ ತೋರಿಸ್ತಿದ್ದಾರೆ ಅಲ್ಲಿ ಅಂತಂದರೆ, ಒಂದು ಟ್ರಿಪ್ ಹೋದರೆ ಅದಕ್ಕೆ ಸುಸ್ತಾಗೋಗಿರುತ್ತೆ. ಅಂಥವ್ರೊಳಗೆ 3-4 ಟ್ರಿಪ್ಗಳನ್ನು ಮಾಡೋದು, ಹಗಲು ರಾತ್ರಿ ಎಂದೇ ಅವ್ರು ಇದು ಮಾಡೋದು, ತುಂಬ ನರಕವನ್ನು ತೋರಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಕುದುರೆಯನ್ನು ಮಾತ್ರ ಹತ್ತಬೇಡಿ. ನೀವು ಕುದುರೆಯನ್ನು ಹತ್ಕೊಂಡು ಹೋಗ್ತೀನಿ ಅಂತಂದರೆ ನೀವು ಹೆಲಿಕಾಪ್ಟ್ರಲ್ಲಿ ಹೋಗೋದು ತುಂಬ ಒಳ್ಳೆಯದು. 5 ನಿಮಿಷದಲ್ಲಿ ನೀವು ಬೆಟ್ಟದ ಮೇಲೆ ಹೋಗ್ತೀರಾ. ಅದ್ರ ಬದಲಾಗಿ ಬುಟ್ಟಿಯನ್ನು ಯೂಸ್ ಮಾಡಿ. ಕುದುರೆಗಿಂತ ಬುಟ್ಟಿ ಈಸ್ ಬೆಟರ್. ಇಲ್ಲಾಂದರೆ ಡೋಲಿ ಬರುತ್ತೆ, 4 ಜನ ನಿಮ್ಮನ್ನು ಕರ್ಕೊಂಡು ಮೇಲ್ಗಡೆ ಹೋಗ್ತೀರಾ, ಆ ಡೋಲಿಯನ್ನು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಕುದುರೆಯನ್ನು ಮಾತ್ರ ಯೂಸ್ ಮಾಡಬೇಡಿ. ಆ ನಂತರದಲ್ಲಿ ನೀವು ಬೆಟ್ಟ ಹತ್ತುತ್ತೀನಿ ಅನ್ನೋದಾದರೆ ಲಗೇಜನ್ನು ತೀರಾ ಕಮ್ಮಿ ಮಾಡ್ಕೊಳ್ಳಿ. ಇನ್ನೂ ಬೆಟರ್ ಅಂತಂದರೆ ಒಬ್ಬ ಬುಟ್ಟಿಯನ್ನು ಮಾತಾಡಿಕೊಂಡು ಬ್ಯಾಗೆಲ್ಲ ಬುಟ್ಟಿಲಿ ಕಳಿಸಿ ನೀವು ಆರಾಮಾಗಿ ಹೋಗೋದು ತುಂಬ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಇಡೀ ಲೈಫಲ್ಲಿ ಅದ್ಭುತವಾದಂಥ ಯಾತ್ರೆ ಅಂದರೆ ಅದು ಕೇದಾರನಾಥ ಯಾತ್ರೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುವಂತಹ ಯಾತ್ರೆ. ಈಗ ಆರತಿ ಆರಂಭ ಆಗಿದೆ ದೇವಸ್ಥಾನದ. ಗುರು ತುಂಬ ಹೈಟ್ಗೆ ಬಂದ್ಬಿಟ್ಟಿದ್ದೀನಿ ಈಗ ನೋಡಿ. ಇಲ್ಲೆಲ್ಲ ಬಂದು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದಾರೆ. ಇಲ್ಲಿ ಎಕ್ಸಾಕ್ಟಾಗಿ ಟೆಂಪಲ್ನ ಆಪೋಸಿಟಾಗಿ ನಾವು ಇದ್ದೀವಿ. ಇಲ್ಲಿಂದ ಟೆಂಪಲ್ ಮಾತ್ರ ಸಖತ್ತಾಗ ವ್ಯೂ ಕಾಣ್ತಿದೆ. ವಾವ್, ಏನು ಬ್ಯೂಟಿ. ನಾನು ಹಿಮಾಲಯದಲ್ಲಿ ಇದ್ದೀನಿ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ನನಗೆ. ವಾ, ವೇರ್ ಅ ಬ್ಯೂಟಿ ಮಹಾದೇವಾ. ಕೇದಾರ್ನಾಥ್ ಅಡಿಯಲ್ಲಿ ಕಾಣಿಸಿದ್ಯಾ ಗೋಪುರ, ಮಹಾದೇವನ ಬೆಟ್ಟ, ಮಹಾದೇವನ ಸನ್ನಿಧಾನ. ಇದಿಷ್ಟು ಕೂಡ ಮಹಾದೇವ ಇರೋವಂಥ ಜಾಗ ಕಣ್ರಿ, ಅದಕ್ಕೆ ಅಷ್ಟು ಬ್ಯೂಟಿ.
ಅಷ್ಟು ಬೆಟ್ಟ ಹತ್ಕೊಂಬಂದು ಅಷ್ಟೆಲ್ಲ ಸುಸ್ತಾಗಿ ಸಾಗಪ್ಪ ಇನ್ನು ಕೇದಾರ್ನಾಥಕ್ಕೆ ಬರಲ್ಲ ಅಂತ ಅನಿಸ್ತೋ ಮನಸ್ಥಿತಿ ಇತ್ತು. ಆದರೆ ಆ ದರ್ಶನ, ಆ ಸನ್ನಿಧಾನ, ಈ ಪ್ರಕೃತಿ ನೋಡ್ತಿದ್ದಂಗೆ ಅವೆಲ್ಲ ಬಿಟ್ಟು ಕೇದಾರ್ನಾಥಲ್ಲಿ ಇನ್ನೊಂದು 4 ದಿವಸ ಇರಬೇಕು, ಕೇದಾರ್ನಾಥಿಗೆ ಇನ್ನೊಂದ್ಸಲಿ ಬರಬೇಕು ಅನ್ನೋ ಫೀಲ್ ಶುರು ಆಗ್ಬಿಟ್ಟಿದೆ. ವಾಹ್, ಸೂಪರ್. ಇದು ನಿಜವಾಗ್ಲೂ ಮಹಾದೇವನ ಆಟ ಇದು. ಧನ್ಯವಾದ ಮಹಾದೇವ, ಫುಲ್ ಖುಷಿ ಆಯಿತು. ಧನ್ಯವಾದ ಮಹಾದೇವ, ಧನ್ಯವಾದ ಮಹಾದೇವ, ಧನ್ಯವಾದ ಮಹಾದೇವ.